ಎಸ್ಐಆರ್ ಪ್ರಕ್ರಿಯೆಯಿಂದ ಕರ್ನಾಟಕದ ಜನರಿಗೆ ಅನ್ಯಾಯ ಆಗುತ್ತಿರೋದನ್ನ ಕಂಡ ಕಾರ್ಮಿಕ ಸಂಘಟನೆಯ ಕೆವಿ ಭಟ್ ಅವರು ಇವತ್ತು ಚುನಾವಣಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸೋಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಮನವಿ ಪತ್ರವನ್ನ ಸಲ್ಲಿಸಿದ್ದೀರಾ, ಏನ್ ಹೇಳಿದ್ದಾರೆ? ಸೊ ನಮ್ಮ ಕಳಕಳಿ ಏನಿದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಇವತ್ತು ಪತ್ರಿಕೆಗಳಲ್ಲಿ ಬರ್ತಾ ಇದೆ, 1,10,00,000 ಜನ ನೈಜ ಮತದಾರರು ಇವತ್ತು ಪಟ್ಟಿಯ ಹೊರಗಡೆ ಇರ್ತಾರೆ ಅನ್ನೋ ಒಂದು ಆತಂಕ ನಮ್ಮೆಲ್ಲರನ್ನು ಕಾಡಿತ್ತು. ಸೊ ಹಾಗಾಗಿ ನಾವು ಇವತ್ತಿನ ದಿನ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯುಕ್ತರನ್ನು ಭೇಟಿಯಾಗಿ ಈ ಆತಂಕವನ್ನು ತಾವು ನಿವಾರಣೆ ಮಾಡಬೇಕು, ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೀವು ಸಮಾಜಕ್ಕೆ ಮತ್ತು ಸೊಸೈಟಿಗೆ ತಿಳಿಸ್ಬೇಕು ಅಂತ ಹೇಳಿ ಹೋಗಿದ್ವಿ. ಸೊ ಅವರು ಹೇಳಿದ್ರು, ನೋಡಿ, ಒಂದು 20 ಲಕ್ಷ ಜನ ಸತ್ತೋಗಿದ್ದಾರೆ, ಅವರೆಲ್ಲ ಪಟ್ಟಿನಲ್ಲಿದ್ದರು. ಯಾಕಂದರೆ 2002ರಿಂದ ನಾವೊಂದು ಮಾನದಂಡ ಇಟ್ಕೊಂಡು ಇದನ್ನು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು 20 ಲಕ್ಷ ಜನ ಹೋಗಿದ್ದಾರೆ ಅಂತ ನಾವು ಅದ್ರ ಬಗ್ಗೆ ಯಾವುದೇ ಥರದ ತಕರಾರನ್ನು ಎತ್ತಿಲ್ಲ. ಆಮೇಲೆ ಒಂದಷ್ಟು ಜನ ಬೇರೆ ಪರಸ್ಥಳಕ್ಕೆ ಹೊರಟೋಗಿದ್ದಾರೆ ಅಂತ ಹೇಳಿದ್ರು. ಅಂದರೆ ರಾಜ್ಯ ಬಿಟ್ಟೇ ಬೇರೆ ಸ್ಥಳಕ್ಕೆ ಹೋಗಿದ್ದಾರೆ ಅಂಥೇಳಿ ಅದೊಂದು 6 ಲಕ್ಷ ಜನರದ ಒಂದು ಪಟ್ಟಿಯನ್ನು ಸಹ ಹೇಳಿದ್ರು. ನಾವು ಅದ್ರ ಬಗ್ಗೆ ಯಾವುದೇ ಥರದ ಒಂದು ಆತಂಕವನ್ನು ವ್ಯಕ್ತಪಡಿಸಲಿಲ್ಲ. ನಾವು ಹೇಳಿದ್ವಿ, ನೋಡಿ ಸರ್, ರಾಜ್ಯದಲ್ಲೇ ಇದ್ದು 18 ವರ್ಷದಿಂದ ಏನೊಂದು ಅರ್ಹ ಮತದಾರರು ಯಾರಿದ್ದಾರೆ ಅವರು ಇವತ್ತಿನ ದಿನ ಈ ಪಟ್ಟಿಯಲ್ಲಿ ಬರಬೇಕು ಅನ್ನೋ ನಮ್ಮ ಕಾಳಜಿ ಇದೆ. ನೀವೇನಿವತ್ತು ಪಟ್ಟಿಯನ್ನು ಬಿಡುಗಡೆ ಮಾಡಿದಿರಿ, ಏನೊಂದು ಆಬ್ಸೆಂಟೀಸು, ಅದೇ ಥರದಲ್ಲಿ ಡೆತ್ತು, ಶಿಫ್ಟೆಡ್ಡು, ಡಿಲೀಟೆಡ್ಡು, ಡಬಲ್ ಎಂಟ್ರಿ, ಈ ಥರದಲ್ಲಿ ಏನು ಹೇಳಿದಿರಿ, ಇದರಲ್ಲಿ ನೀವು ಏನೊಂದು ಪ್ರಾರಂಭದ ದಿನದಲ್ಲಿ ಹೇಳಿದಿರಿ, ನುಸುಳುಕೋರರಿದ್ದಾರೆ, ನುಸುಳುಕೋರರನ್ನು ನಾವು ಪತ್ತೆ ಹಚ್ಚಬೇಕು ಅಂಥೇಳಿ ನಾವು SIRನ ದೇಶದಾದ್ಯಂತ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಆ ಒಂದು ASDDOನಲ್ಲಿ ನುಸುಳುಕೋರರು ಯಾರೂ ಇಲ್ಲ, ಬೇರೆ ರಾಷ್ಟ್ರದಿಂದ ಬಂದು ಇವತ್ತು ನಮ್ಮ ಮತದಾರರ ಪಟ್ಟಿನಲ್ಲಿ ಸೇರಿಕೊಂಡಿದ್ದಾರೆ ಅನ್ನೋದು ಆ ಒಂದು ನುಸುಳುಕೋರರು ಒಬ್ಬರು ಆ ಪಟ್ಟಿನಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಅರ್ಹ ಮತದಾರರು ಯಾರಿದ್ದಾರೆ ಅವರನ್ನು ತಾವು ಸೇರ್ಪಡೆಗೊಳಿಸೋದಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ನಮ್ಮ ಚುನಾವಣಾ ಆಯುಕ್ತರಲ್ಲಿ ಮನವಿಯನ್ನು ಮಾಡಿದ್ವಿ. 18 ವರ್ಷ ತುಂಬಿರ್ತಕ್ಕಂಥವರು ಏನು ಅವರು ಇವತ್ತಿನ ದಿವಸ ಮತದಾರ ಆಗಿ ನೋಂದಣಿ ಆಗಬೇಕಾಗಿರೋದು. ಹಾಗಾಗಿ ಈಗಾಗಲೇ ನೋಂದಣಿ ಆಗಿರ್ತಕ್ಕಂಥವ್ರನ್ನ ನೀವು ಕೈ ಬಿಡ್ತಾ ಇದ್ದೀರಾ, ಅದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಇದು ಸಂವಿಧಾನ ಹಾಗೂ ಇನ್ನಿತರ ಎಲ್ಲ ದೇಶದ ಕಾನೂನಿಗೆ ಉಲ್ಲಂಘನೆ ಆಗುತ್ತೆ. ಇದ್ರ ಬಗ್ಗೆ ತಾವು ಕೆಲಸ ಮಾಡಬೇಕು ಅಂತ ನಾವು ಎಚ್ಚರಿಕೆಯನ್ನು ಕೊಟ್ವಿ. ಅದಿಲ್ಲ ಅಂತ ಹೇಳಿದರೆ ಮುಂಬರುವ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ, ಫ್ರೀಡಮ್ ಪಾರ್ಕಲ್ಲೂ ಪ್ರತಿಭಟನೆ ಮಾಡ್ತೀವಿ. ಜಿಲ್ಲೆಗಳಲ್ಲಿ ಅವಕಾಶ ವಂಚಿತರು ಯಾರಿದ್ದಾರೆ, ಈ ಒಂದು ವೋಟರ್ ಲಿಸ್ಟಲ್ಲಿ ಹೊರಗುಳಿತಿರ್ತಕ್ಕಂಥವ್ರನ್ನ ಕರ್ಕೊಂಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ನಾನು ಈ ಒಂದು ಜನಗಳ ಪರವಾಗಿ ಮತ್ತು ಸೋಷಿಯಲ್ ಏನೊಂದು ಸೊಸೈಟಿ ಏನಿದೆ, ಪ್ರಜ್ಞಾವಂತ ಸಮಾಜದ ಪರವಾಗಿ ನಾನು ಎಲ್ಲ ಜನಪರ ಸಂಘಟನೆಗಳ ಪರವಾಗಿ ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಸರ್ಕಾರಕ್ಕೂ ಸಹ ಆಯೋಗಕ್ಕೂ ಸಹ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ಇನ್ನೊಂದು ಪ್ರಶ್ನೆ, ಈಗ SIR ಪ್ರಕ್ರಿಯೆ ಏನಿದೆ, ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದಕ್ಕೆ ಆಗಿ ಮಾಡ್ತಿರೋಂತಹ ಈ ಪ್ರಕ್ರಿಯೆ ಅಂತ ಹೇಳ್ತೀವಿ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಬೇರೆ ಏನಾದರೂ ಗೋಲ್ಮಾಲ್ ಇದೆಯಾ ಅಂತ ನಿಮ್ಮ ಪ್ರಕಾರ? ಕರ್ನಾಟಕದಲ್ಲಿ ಇವತ್ತು ಏನೊಂದು ವೋಟರ್ ಲಿಸ್ಟ್ ಪರಿಷ್ಕರಣೆ ನಡೆಯೋ ಸಂದರ್ಭದಲ್ಲಿ ಯಾವುದೇ ಥರದ ಬಾಂಗ್ಲಾದೇಶದವರು ಏನೊಂದು ವೋಟರ್ ಐಡಿನ ತಗೊಂಡಿದ್ದಾರೆ ಅನ್ನೋದು ಇಷ್ಟವರೆಗೂ ನಮ್ಮ ಆಯುಕ್ತರು ಹೇಳಲಿಲ್ಲ, ಪತ್ರಿಕೆಗಳಲ್ಲೂ ಬಂದಿಲ್ಲ. ಆದರೆ ಇವತ್ತು ಅವರ ಹೆಸರಲ್ಲಿ ನೈಜ ಮತದಾರರು ಇಲ್ಲೇ ಹುಟ್ಟಿ, ನಮ್ಮ ರಾಜ್ಯದಲ್ಲೇ ಹುಟ್ಟಿ, ಇಲ್ಲೇ ಬೆಳೆದಿರ್ತಕ್ಕಂಥ ನೈಜ ಮತದಾರರು ಇವತ್ತು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಅದು ಆಗಬಾರ್ದು ಅನ್ನೋದು ನಮ್ಮ ಕಳಕಳಿ. ಸರ್, ಹಾಗೇನೇ SIR ಪ್ರಕ್ರಿಯೆ ನಿಮ್ಗೆ ಏನಾದರೂ ಪ್ರೀ ಪ್ಲಾನ್ಡ್ ಅಂತ ಅನಿಸ್ತಿದ್ಯಾ? ಅದೇ ಪ್ರೀ ಪ್ಲ್ಯಾಂಡ್ ಅಂತ ನಾವು ಈಗ ನೇರವಾಗಿ ಆಪಾದನೆ ಮಾಡೋದಕ್ಕೆ ಆಗದೇ ಇದ್ರೂ ಸಹ ನಮಗೆ ಗುಮಾನೆ ಅಂತೂ ಇದೆ. ಯಾಕಂದರೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಉತ್ತರ ಪ್ರದೇಶದಲ್ಲಿ 1 ಕೋಟಿಗೂ ಹೆಚ್ಚು ಜನನ ನಾವು ತೆಗೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಥರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಬಿಹಾರಲ್ಲಿ ತೆಗೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದೇ ಥರ ಬೆಂಗಾಲಲ್ಲಿ ತೆಗೆದಿದ್ದೀವಿ ಅಂತ ಹೇಳ್ತಿದ್ದಾರೆ. ತೆಗೆದಿರ್ತಕ್ಕಂಥವ್ರು ಇವತ್ತು ಬೆಂಗಾಲಲ್ಲೇನೆ 26 ಲಕ್ಷ ಜನ ಎಲ್ಲ ಡಾಕ್ಯುಮೆಂಟ್ಸ್ಗಳಿದೆ ಅಂತ ಹೇಳಿಬಿಟ್ಟು ನಿಂತಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಆಯಿತು, ಅವರ ಪರಿಶೀಲನೆ ಮಾಡೋದಕ್ಕೆ ಒಂದು 19 ಆಯೋಗವನ್ನು ರಚನೆ ಮಾಡ್ತು. ಆ 19 ಆಯೋಗ ಇವತ್ತು ಬೆಂಗಾಲಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ಒಂದು ದಿನಕ್ಕೆ 150ರಿಂದ 200 ಜನ ಅಪ್ಲಿಕೇಶನ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. 100ರಿಂದ 150, 200 ಅಪ್ಲಿಕೇಶನ್ ಕ್ಲಿಯರ್ ಮಾಡ್ತಾ ಇದೆ. ಸೊ ಸರ್ಕಾರ ಏನು ಹೇಳೋದು ಅಂತ ಹೇಳಿದರೆ, ಈ ಥರ ಏನು ಇವತ್ತು ನಿಂತಿದ್ದಾರಲ್ಲ, ಕ್ಯೂನಲ್ಲಿ ನಿಂತಿದ್ದಾರಲ್ಲ, ಆ ಅಪ್ಲಿಕೇಶನ್ ಕ್ಲಿಯರ್ ಮಾಡೋದಕ್ಕೆ 25ರಿಂದ 30 ವರ್ಷ ಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಅದ್ರ ಮಧ್ಯದಲ್ಲಿ ಎಷ್ಟು ಚುನಾವಣೆಗಳು ನಡೀತಿದೆ, ಸ್ಥಳೀಯ ಸಂಸ್ಥೆಗಳು ಚುನಾವಣೆ ನಡೀತಿದೆ, MP ಚುನಾವಣೆ ಇದೆ, MLA ಚುನಾವಣೆಗಳು ನಡೀತಿದೆ. ಅವರೆಲ್ಲರೂ ಸಹ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗಿರ್ತಾರೆ. ಅಂದರೆ ಮದುವೆ ಆದ ನಂತರ ಸಹಜವಾಗಿಯೇ ಗಂಡನ ಮನೆಗೆ ಹೋಗ್ತಾರೆ. ಆ ಸೊಸೆಯಂದಿರು ಇಲ್ಲಿ ಡಿಲೀಷನ್ ತೊಗೊಂಬರ್ಬೇಕು, ಅಲ್ಲಿ ಹೋಗಿ ಎಡಿಷನ್ ಮಾಡಬೇಕು.
ಇದೆಲ್ಲ ಯಾರು ಮಾಡ್ತಾ ಕೂತ್ಕೋತಾರೆ? ಕೆಲಸ ಕಾರ್ಯ ಬಿಟ್ಬಿಟ್ಟು ಇದರಿಂದನೇ ಓಡ್ತಾ ಹೋಗು ಅಂತ ಹೇಳಿದ್ರೆ ಎಷ್ಟು ಜನ ಇದ್ರ ಬಗ್ಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ? ಸೊ ಹಾಗಾಗಿ ಬರೋ ದಿನಗಳಲ್ಲಿ ಇದರ ಒಂದು ಪಿತೂರಿನೂ ಸಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡಿಬೋದು ಅಂತ ನಮಗೂ ಒಂದು ಪಿತೂರು ಇದೆ. ಸೊ ನಾವು ಕೇಳೋದು ಇವತ್ತು ಸಹ ಕೇಳಿರೋದಷ್ಟೇ, ಯಾಕೆ ಇಷ್ಟು ಹರಿಬರಿಯಲ್ಲಿ ಮಾಡ್ತಾ ಇದ್ದೀರಾ ನೀವು? ಯಾಕಂದ್ರೆ ಇಲೆಕ್ಷನ್ಗೆ 2 ವರ್ಷ ಇದೆ. ಸೊ ಹಾಗಾಗಿ ನಾವು ಇವತ್ತು ಸಹ ಕೇಳ್ಕೊಂಡ್ವಿ. ಅದನ್ನು ಅವ್ರು ಹೇಳ್ತಾರೆ, ನಮ್ಮ ಮಾನ್ಯ ಆಯುಕ್ತರು ಹೇಳ್ತಾರೆ, ಇಲ್ಲ ನಾನು ಅದನ್ನು ಕೇಂದ್ರದ ಜೊತೆ ವ್ಯವಹಾರ ಮಾಡಬೇಕು, ನಾವೇ ನೇರವಾಗಿ ಇದು ಮಾಡೋಕ್ಕಾಗಲ್ಲ, ನಾನು ಏನಿದ್ರು ಮ್ಯಾನೇಜರು. ಸ್ಪಷ್ಟವಾಗಿ ಹೇಳಿದರು, ನಾನು ಏನಿದ್ರು ಮ್ಯಾನೇಜರ್ ಆಗಿ ಇಲ್ಲಿ ಕೂತಿದ್ದೀನಿ, ಕೇಂದ್ರದಿಂದ ಏನು ಸೂಚನೆಗಳು ಬರುತ್ತೆ, ಸುತ್ತೋಲೆಗಳು ಬರುತ್ತೆ, ಅದನ್ನು ನಾನು ಅನುಷ್ಠಾನ ಮಾಡೋದು. ಅದು ಬಿಟ್ಟು ನಾನು ನೀವೇನು ಹೇಳ್ತಾ ಇದ್ದೀರಾ ಇದೆಲ್ಲವನ್ನೂ ಸಹ ನಾನು ಸ್ವೀಕಾರ ಮಾಡೋದಕ್ಕಾಗೋದಿಲ್ಲ. ಐ ಟೋಟಲಿ ಡಿಸ್ಅಗ್ರಿ ವಿತ್ ಯು ಆಲ್ ದೀಸ್ ಪಾಯಿಂಟ್ಸ್ ಅಂತ ಹೇಳಿ ಕೇಂದ್ರದ ಚುನಾವಣಾ ಆಯೋಗದ ಕೈಗೊಂಬೆ ಅನ್ನೋದನ್ನ ಇವತ್ತು ಪರೋಕ್ಷವಾಗಿ ಅವ್ರು ಹೇಳಿದ್ದಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕಾರ್ಮಿಕ ಸಂಘಟನೆಯ KV ಭಟ್ ಅವರು ಏನ್ ಹೇಳಿದ್ರು ಅಂತ. ಅಂದ್ರೆ SIR ಪ್ರಕ್ರಿಯೆ ಏನಿದೆ, ಇದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ, ಹಾಗೇನೆ ನಿಜವಾದ ಮತದಾರರಿಗೆ ಅನ್ಯಾಯ ಆಗ್ತಿದೆ. ಇದನ್ನ ತಡೆಗಟ್ಟೋದಕ್ಕೆ ಚುನಾವಣಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಚುನಾವಣಾಧಿಕಾರಿಗಳು ಈ ಮನವಿ ಪತ್ರವನ್ನ ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ತಾರಾ ಅಥವಾ SIR ಪ್ರಕ್ರಿಯೆಯನ್ನ ಮತ್ತೆ ಮುಂದುವರಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಕ್ಯಾಮರಾ ಪರ್ಸನ್ ನಾಗೇಶ್ ಕೊಳಲಿ ಜೊತೆ ನಾನು ಜಯಶ್ರೀ.